ತನ್ನಪ್ಪ ಮಗುವನ್ನು ಕರೆದುಕೊಂಡು ಹೋಗಲು ಅಚ್ಚುನೇ ಇಲ್ಲಿಗೆ ಬರಲಿ ಎಂದು ಹಠಕ್ಕೆ ಬಿದ್ದಂತೆ ನುಡಿದಾಗ, ಬೇಡ ಅಪ್ಪ, ನನ್ನ ಮಗನ ಬಗ್ಗೆ ನನಗೆ ಸತ್ಯ ತಿಳಿದಿದೆ ಅಂತ ಅವರಿಗೆ ಗೊತ್ತಾಗೋದೇ ಬೇಡ ಎಂದನು ರಾಮ್. ಅಚ್ಚರಿ ಒಂದು ವೇಳೆ ತನ್ನಂಥ ಕೊಲೆಗಾರ ಗಂಡ ತನ್ನ ಮಗನಿಗೆ ಅಪ್ಪನಾಗುವುದು ಬೇಡವೆಂದೇ ತಮ್ಮ ಮಗು ಸತ್ತು ಹೋಯಿತು ಎಂದು ತಮಗೆಲ್ಲ ಸುಳ್ಳು ಹೇಳಿ ತಾನು ನಿಮ್ಮಿಂದ ದೂರ ಹೋಗಿದ್ದು ಎಂದು ಬಾಯಿ ಮಾತಿಗೂ ಹೇಳಿದರು. ಅದನ್ನು ಸಹಿಸುವ ಗಟ್ಟಿ ಗುಂಡಿಗೆ ಇರಲಿಲ್ಲ ಅವನಿಗೆ. ರಾಮ್ ಏನು ಮಾತನಾಡುತ್ತಿದ್ದಾನೆ ಎಂದರ್ಥವಾಗದೆ ಗೊಂದಲದಲ್ಲಿ ಅಂಕಿತ್. ರಘುರಾಮ್ ಅವರು ಅವನ ಮುಖ ನೋಡಿದರು. ಈಗಲಾದರೂ ಅವರಿಬ್ಬರು ಒಬ್ಬರಿಗೊಬ್ಬರು ಎದುರಾಗಿ ತಮ್ಮ ನಡುವೆ ಇರುವ ಮನಸ್ತಾಪ ಭಿನ್ನಾಭಿಪ್ರಾಯ ತೊಡೆದು ಹಾಕಿ ಮತ್ತೆ ತಮ್ಮ ಮಕ್ಕಳ ಜೊತೆ ನೆಮ್ಮದಿಯಾಗಿ ಜೀವನ ಮಾಡಬೇಕು ಎನ್ನುವ ಬಯಕೆ ಇತ್ತಲ್ಲ ಅವರಿಗೆ. ರಾಮ್ ಏನು ಮಾತಾಡ್ತಾ ಇದೀಯಾ? ನಿನ್ನಿಂದ ತಪ್ಪಾಗಿದೆ, ಅದಕ್ಕೆ ಅಚ್ಚರಿ ನಿಂಗೆ ಶಿಕ್ಷೆ ಕೊಟ್ಟು ನಿನ್ನಿಂದ ದೂರ ಹೋದ್ಲು ಅನ್ನೋದನ್ನು ನಾವೆಲ್ಲ ಒಪ್ಪುತ್ತೀವಿ. ಆದರೆ ಈಗ ಆ ದೇವರು ಮತ್ತೊಂದು ಅವಕಾಶ ಕೊಟ್ಟಿದ್ದಾನೆ ಅಲ್ವಾ, ಅದನ್ನು ಉಪಯೋಗಿಸಿಕೊಂಡು ನಿನ್ನ ಜೀವನ ಸರಿ ಮಾಡ್ಕೋ ಎಂದರು ತಮ್ಮ ತೋಳಿನಲ್ಲಿದ್ದ ಮೊಮ್ಮಗನ ಕಡೆ ಸಂಕಟದಲ್ಲಿ ನೋಡುತ್ತಾ. ಆ ತಾಶಿಯ ನಿಟ್ಟುಸಿರು ಹೊರಗಟ್ಟಿದ ರಾಮ್, ಅಪ್ಪ ಅವರಿಲ್ಲಿಗೆ ಬಂದಿರೋದು ಅವರ ಫ್ಯಾಮಿಲಿ ಸಿಕ್ಕಿ ಬಿದ್ದಿರುವ ಸಂಕಷ್ಟದಿಂದ ಪಾರು ಮಾಡುವುದಕ್ಕೆ. ಆ್ಯಂಡ್ ಮಗು ಸಹ ಅಕಸ್ಮಾತಾಗಿ ನಮ್ಮ ಕಣ್ಣ ಮುಂದೆ ಬಂದಿತ್ತು, ನಮಗೆ ಸತ್ಯ ತಿಳಿಯುವಂತಾಗಿತ್ತು. ಅಚ್ಚರಿ ವಿಷಯದಲ್ಲಿ ನಾನು ಈಗಾಗಲೇ ಒತ್ತಡ ಹೇರಿ ತಪ್ಪು ಮಾಡಿದ್ದು ಆಗಿದೆ. ಮತ್ತೆ ಅಂಥ ತಪ್ಪು ನಾನು ಮಾಡೋದಿಲ್ಲ. ಅವರೆಲ್ಲೇ ಇದ್ದರೂ ಖುಷಿಯಾಗಿರಲಿ ಅಂತ ಮಾತ್ರವೇ ನಾನು ಬಯಸುವುದು. ಈಗ ನನ್ನ ಮಗು ಅವರ ಜೀವನದಲ್ಲಿ ಇದ್ದಾನೆ ಅಂದರೆ ಅವರು ನಿಜವಾಗ್ಲೂ ಹಳೆಯದನ್ನೆಲ್ಲ ಮರೆತು ಖುಷಿಯಾಗಿಯೇ ಇದ್ದಾರೆ ಅಪ್ಪ. ಮತ್ತು ನಾನು ಅವರ ಮುಂದೆ ಹೋಗಿ ನನ್ನನ್ನು ಕ್ಷಮಿಸಿ ಅಂತ ಹೇಳಿ ಯಾಕೆ ನನಗೆ ಶಿಕ್ಷೆ ಕೊಟ್ರಿ ಅಂತ ಕೇಳೋದು, ಬದುಕಿರುವ ನನ್ನ ಮಗುನ ಯಾಕೆ ಸತ್ತು ಹೋಯಿತು ಅಂತ ಹೇಳಿದ್ರಿ ಅಂತ ಕೇಳಿ ಮತ್ತೆ ಅವರ ಮನಸ್ಸಿಗೆ ನೋವು ಆಗುವಂತೆ ವರ್ತಿಸುವುದಕ್ಕೆ ನಾನು ತಯಾರಿಲ್ಲ. ನನಗೆ ಅವರ ನೆಮ್ಮದಿ ಖುಷಿ ಮುಖ್ಯ ಎಂದವನು ತನ್ನ ತೋಳಿನಲ್ಲಿ ತನ್ನ ಪುಟ್ಟ ಕಂಗಳನ್ನು ಪಿಳಿಗುಟ್ಟಿಸುತ್ತಾ ತನ್ನ ಕಡೆ ನೋಡುತ್ತಿದ್ದ ಮಗನ ಹಣೆಗೆ ಮಮತೆಯಿಂದ ಮುತ್ತಿಟ್ಟ. ನೀನು ನಿನ್ನ ಪಪ್ಪನ ನೋಡಿದ್ಯಾ ಎಂದು ಮೃದುವಾಗಿ ಪ್ರಶ್ನೆ ಮಾಡಿದ. ಮಗುವಿನ ಮನಸ್ಸಿನಲ್ಲಿ ತನ್ನ ಮೇಲೆ ಭಾವನೆಗಳೇನಾದರೂ ಇದ್ದಾವೆಯೇ ಎಂದು ಹರಿಯುವ ಇರಾದೆಯಲ್ಲಿ, ನೋದಿಲ್ಲ ನಾನು ಪಪ್ಪನ ಎಂದು ಮುದ್ದಾಗಿ ಕೈ ಸನ್ನೆ ಮಾಡಿ ಹೇಳಿದ ಮಗುವಿನ ಮೇಲಿನ ಹಿಡಿತ ತುಸು ಬಿಗಿ ಮಾಡುವ ರಾಮ್. ಈಗ ಪಪ್ಪ ಬಂದು ನಿನ್ನ ಅವರ ಮನೆಗೆ ಕೂಗಿದ್ರೆ ಹೋಗ್ತೀಯ ಚಿನ್ನಿ ಎನ್ನಲು, ನೋ, ನಾನು ಮಮ್ಮ ಬಡ್ಲೆ ಮತ್ಲನೆ ಪಪ್ಪ ಜೊತೆ ಹೋಗುವುದು ಎಂದು ಇನ್ನಷ್ಟು ಮುದ್ದಾಗಿ ನುಡಿದ. ತಾನು ಹುಟ್ಟಿದಾಗಿನಿಂದ ತನ್ನ ತಾಯಿಯ ಪ್ರೀತಿಯನ್ನು ಮಾತ್ರ ಕಂಡಿದ್ದ ಹಾರು ಮಗನ ಮಾತಿಗೆ ಗಂಟಲುಬ್ಬಿ ಬಂದಿದ್ದರು. ಸರಿ ಚಿನ್ನಿ, ನೀನು ಹೊರಡು ಇನ್ನು ಮಮ್ಮಿ ಹತ್ರ. ನಿನ್ನ ಅಚ್ಚರಿ ಲೈಫಿಗೆ ನಾನು ಯಾವತ್ತೂ ಎಂಟ್ರ್ ಆಗೋದಿಲ್ಲ ಎಂದು ತನ್ನೊಳಗೆ ವೇದನೆ ಹತಾಶೆಯಿಂದ ನುಡಿದ ರಾಮ್. ನೋವಿನಲ್ಲಿ ತಮ್ಮನ್ನೇ ನೋಡುತ್ತಿದ್ದ ತಮ್ಮನ ಬಳಿ ಬಂದು ಮಗುನ ಅವರ ತಾಯಿ ಹತ್ತಿರ ಕ್ಷೇಮವಾಗಿ ತಲುಪಿಸುವ ಅಂಕಿತ್ ಎಂದು ಮಗನ ಕೆನ್ನೆಗೆ ಮತ್ತೊಂದು ಮುತ್ತಿಟ್ಟ ರಾಮ್. ಎದೆಯಲ್ಲಿ ಆಗುತ್ತಿದ್ದ ನೋವು ವೇದನೆಯನ್ನು ತಡೆಯಲಾಗದೆ ಮಗುವನ್ನು ತಮ್ಮ ಕೈಗೆ ಇಟ್ಟು ಕಣ್ಣಿಂದ ಉದುರಲು ಆವರಿಸುತ್ತಿದ್ದ ಹನಿಗಳನ್ನು ಮುಖ ತಿರುಗಿಸಿ ತಡೆದವನು, ನನಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ, ಅರ್ಧ ಗಂಟೆಯಲ್ಲಿ ಬಂದು ಬಿಡ್ತೀನಿ ಎಂದು ಅಲ್ಲಿಂದ ಬೇಗ ಹೆಜ್ಜೆ ಹಾಕಿ ಹೊರಗಡೆ ಬಂದ. ಅವನ ಹೃದಯ ನೀರಿನಿಂದ ಹೊರಬಿದ್ದ ಮೀನಿನಂತೆ ಒದ್ದಾಡುತ್ತಿತ್ತು. ಅಚ್ಚರಿ ತನ್ನ ಪ್ರೀತಿಗೆ ಕೊಟ್ಟ ಬೆಲೆ ಯಾವುದು ಎಂದು ಬುದ್ಧಿ ಪ್ರಶ್ನೆ ಮಾಡಿದರೆ, ನೀನು ಅವಳ ಪ್ರೀತಿಗೆ ಕೊಟ್ಟ ಬೆಲೆ ಏನು ರಾಮ್? ಮತ್ತೆ ನೀನು ಅಚ್ಚರಿ ಬದುಕಿಗೆ ಹೋಗಬೇಡ, ಮತ್ತೆ ನಿನ್ನಿಂದ ಅವರು ಕಣ್ಣೀರು ಹಾಕುವಂತೆ ಆಗುವುದು ಬೇಡ ಎಂದು ಮನಸ್ಸು ಪದೇ ತಿಳುವಳಿಕೆ ಹೇಳುವಾಗ ಹತಾಶೆ ಯಾತನೆಯ ನಿಟ್ಟುಸಿರು ಹೊರಗಟ್ಟಿದ ರಾಮ್. ಎಸ್, ನಾನು ಮತ್ತೆ ಅಚ್ಚರಿಯವರ ಬದುಕಿಗೆ ಮಾತ್ರ ಅಲ್ಲ, ಅವರ ಕಣ್ಣ ಮುಂದೆನೂ ಹೋಗುವುದಿಲ್ಲ. ಸಾಧ್ಯವಾದರೆ ಅಮ್ಮನ ಬೇರೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿಸಬೇಕು ಎಂದು ಯೋಚಿಸಿ ಅಲ್ಲಿಂದ ತನ್ನ ಕಾರೇರಿ ಹೊರಟ. ಬೆಳಿಗ್ಗೆ ಡಾಕ್ಟರ್ ವಿಸಿಟಿಂಗ್ ಬಂದು ಹೋದ ಮೇಲೆ ಅಚ್ಚರಿ ಅದ್ವಿಕ್ ಜೊತೆ ಡಾಕ್ಟರ್ ಮಾತಾಡಲು ಹೋಗಿದ್ರು. ನಂದನ್ ಅವರು ಹಾರುನ ಮಡದಿಯ ಬಳಿ ಬಿಟ್ಟು ಮಗುವಿಗೆ ತಿಂಡಿ ತೆಗೆದುಕೊಂಡು ಹೋದರು. ರಾತ್ರಿಯ ತಮ್ಮಗಳ ಒದ್ದಾಟದಲ್ಲಿ ಆ ಏನು ಹರಿಯದ ಮಗುವನ್ನು ಹಸಿವಿನಲ್ಲಿ ದಬ್ಬುವಂತೆ ಆಗಿತ್ತಲ್ಲ. ರಾತ್ರಿ ಅದ್ವಿಕ್ ಬಿಸ್ಕಿಟ್ ತಂದು ಕೊಟ್ಟರು. ಅದನ್ನು ತಿನ್ನದೆ ಹಾಗೆ ಮಲಗಿ ಬಿಟ್ಟಿದ್ದ. ಹಾಗಾಗಿ ಬೆಳಿಗ್ಗೆಯೂ ಆ ಎಲೆ ಕಂದನನ್ನು ಹಸಿವಿನಲ್ಲಿ ನರಳಿಸಲು ಇಷ್ಟವಿಲ್ಲದೆ ಮಡದಿಯ ಜವಾಬ್ದಾರಿಗೆ ಬಿಟ್ಟು ಹೋಗಿದ್ದರು. ಆದರೆ ಅಚ್ಚರಿಯ ಬದುಕು ನೋಡುತ್ತಲೇ ಹಾಳಾಗಿತ್ತು. ನಂತರ ಅಭಿ ತಪ್ಪಿಲ್ಲದೆ ಕೊಲೆಗಾರನಾಗಿ ಜೈಲಿಗೆ ಹೋಗಿತ್ತು. ಈಗ ಲಹರಿ ತಮ್ಮ ಮೊಮ್ಮಗು ಸಿಕ್ಕಿ ಬಿದ್ದಿರುವುದು ಸ್ಥಿತಿಯನ್ನು ನೆನೆಯುತ್ತಾ ಕಣ್ಣೀರಾಗುತ್ತಾ ಕುಳಿತಿದ್ದ ಸಂಪೂರ್ಣ ಅವರಿಗೆ 6 ಕಡೆ ಗಮನ ಇರಲಿಲ್ಲ.
ಹಾಗಾಗಿ 6 ಸಿಸ್ಟರೊಬ್ಬರು ಅವನನ್ನು ಮುದ್ದು ಮುದ್ದಾಗಿ ಮಾತಾಡಿಸಿ ಅವನ ತಲೆ ನೆವರಿಸಿ ಬೇರೆ ಫ್ಲೋರ್ಗೆ ಹೋಗಿದ್ದನ್ನು ಗಮನಿಸಿ ತಾನು ಸಹ ಲಿಫ್ಟ್ ಬಳಿ ಬಂದಿದ್ದ. ಲಿಫ್ಟ್ ಹೊಕ್ಕವರ ಜೊತೆ ಅದನ್ನು ಹೊಕ್ಕು ನಂತರ ಅವರ ಜೊತೆಯಲ್ಲೇ ಹೊರ ಬಂದಿದ್ದನು. ಅದ್ಯಾವುದರ ಅರಿವಿಲ್ಲದ ಸಂಪೂರ್ಣ ಅವರು ಯಾವ ಕಾರಣಕ್ಕೆ ತನಗೆ ಈ ಶಿಕ್ಷೆ ವಿಧಿಸುತ್ತಿದ್ದಾನೆ ಆ ಭಗವಂತ ಎಂದು ಯೋಚಿಸುತ್ತಾ ಕಣ್ಣೀರು ಹಾಕುವಾಗ ಡಾಕ್ಟರ್ ಜೊತೆ ಮಾತಾಡಿ ಅಚ್ಚು ಜೊತೆ ಅವರ ಬಳಿ ಬರುವ ಅದ್ವಿಕ್, ಆಂಟಿ, ಲಹರಿಗೆ ಇನ್ನೊಂದು 2 ಅವರ್ನಲ್ಲಿ ಪ್ರಜ್ಞೆ ಬರಬಹುದು ಅಂತ ಡಾಕ್ಟರ್ ಹೇಳ್ತಿದ್ದಾರೆ ಎಂದದನ್ನು ಕೇಳಿ ಕಣ್ಣು ತೊಡೆದು ಅವನ ಕಡೆ ನೋಡುವ ಸಂಪೂರ್ಣ ಅವರು ಮಗು ಎಂದು ಆತಂಕದಲ್ಲಿ ಕೇಳಿದರು. ಇನ್ನು ಮಗುವಿಗೆ ಟ್ರೀಟ್ಮೆಂಟ್ ಕೊಟ್ಟು ಕಾಪಾಡಿಕೊಳ್ಬಹುದು ಎಂದು ಡಾಕ್ಟರ್ ಯಾವುದೇ ಭರವಸೆ ಕೊಟ್ಟಿರಲಿಲ್ಲವಲ್ಲ. ತನ್ನವರ ನೋವು ಒದ್ದಾಟ ಕಂಡು ಜೀವ ಹೋಗುವಷ್ಟು ನೋವಾಗುವಾಗ ತುಟಿ ಕಚ್ಚಿ ತನ್ನ ದುಃಖವನ್ನು ತಡೆಯುತ್ತಿದ್ದ ಅಚ್ಚು, ಅಮ್ಮ ಮಧ್ಯಾಹ್ನ ಹೇಳ್ತೀನಿ ಅಂತ ಹೇಳಿದ್ದಾರೆ ಡಾಕ್ಟರ್. ಈಗಾಗಲೇ ಅವರು ಪಾಪು ಕಂಡೀಷನ್ ಬಗ್ಗೆ ತಮ್ಮ ಸ್ಪೆಷಲಿಸ್ಟ್ ಟೀಮ್ ಜೊತೆ ಮಾತಾಡಿದಾರಂತೆ. ಅವರು ಪಾಪುಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಅಂತ ತಮ್ಮ ಟೀಮ್ ಜೊತೆ ಮಾತಾಡಿ ಹೇಳೋದಕ್ಕೆ ಸಮಯ ಬೇಕು ಅಂತ ಹೇಳಿದ್ದಾರೆ ಎಂದು ತಮಗೆ ಡಾಕ್ಟರ್ ಹೇಳಿದ್ದ ವಿಷಯವನ್ನು ಹೇಳುವಾಗ ನಂದನ್ ಅವರು ಸಹ ಅಲ್ಲಿಗೆ ಬಂದಿದ್ದರು. ಅವರು ಮಗು ಹಾಗೂ ತಾಯಿಯ ಬಗ್ಗೆ ವಿಚಾರಿಸಿದರು. ಅವರಿಗೂ ತನ್ನ ತಾಯಿಗೆ ಹೇಳಿದ್ದನ್ನೇ ಹೇಳುವ ಅಚ್ಚರಿ ತನ್ನ ಸುತ್ತಲೂ ನೋಡುತ್ತಾ, ಅಪ್ಪ 6 ಎಲ್ಲಿ ಎಂದು ಗೊಂದಲದಲ್ಲಿ ಉಬ್ಬೇರಿಸಿ ಕೇಳಿದಾಗ ನಂದನ್ ಅವರು ಸಹ ಮೊಮ್ಮಗನನ್ನು ಹುಡುಕುತ್ತಾ ಸಂಪೂರ್ಣ ಚಾಂಪ್ ಎಲ್ಲಿದ್ದಾನೆ ಎಂದದು ಕೇಳಿ ಗಾಬರಿ ಆತಂಕದಲ್ಲಿ ಸಂಪೂರ್ಣ ಅವರಿಗೆ ಬಾಯಿಂದ ಸ್ವರ ಹೊರಡದೆ ಕೈಕಾಲು ಆಡದಂತಾಯಿತು. ಮಗು ಅಲ್ಲೆಲ್ಲೂ ಕಾಣದೆ ಹೋದಾಗ 6 ಅಲ್ಲೆಲ್ಲೂ ಕಾಣದೆ ಅಮ್ಮ 6 ಎಲ್ಲಿದ್ದಾನೆ ಎಂದು ಕೇಳಿದವಳ ದನಿಯಲ್ಲಿ ಆಗಲೇ ದಿಗಿಲು ತುಂಬಿತ್ತು. ಅವನಿಗಾಗಿ ಅಲ್ಲವೇ ಬದುಕಿನಲ್ಲಿ ಏನೇ ತಿರುವು ಬಂದರೂ ಮೆಟ್ಟಿ ನಿಂತು ಬದುಕುತ್ತಿರೋದು ಅವಳು. ಅವನೇ ಇಲ್ಲದೆ ಹೋಗಿದ್ದರೆ ಅಚ್ಚು ಇಷ್ಟೊತ್ತಿಗೆ ರಾಮ್ ಹಾಗೂ ಅವಳ ತವರಿನವರಿಗೆ ಬರೀ ನೆನಪಾಗಿ ಮಾತ್ರವೇ ಉಳಿಯುತ್ತಿದ್ದಳು. ಅಚ್ಚು ಪ್ಲೀಸ್, ನೀನು ಟೆನ್ಷನ್ ಮಾಡಿಕೊಳ್ಬೇಡ, ಚಾಂಪ್ ಎಲ್ಲಿಗೂ ಹೋಗಿರೋದಿಲ್ಲ ಎಂದು ಸಮಾಧಾನ ಮಾಡಿದ್ದ ಆದ್ವಿಕ್. ಈಗಾಗಲೇ ಲಹರಿ, ಮಗು, ಅಭಿ ಎಂದು ಸಾಕಷ್ಟು ಸಮಸ್ಯೆಗಳಲ್ಲಿ ಸಿಕ್ಕಿಬಿದ್ದು ಹೈರಾಣಾಗಿದ್ದ ಹೆಣ್ಣು ಮತ್ತೆ 6 ವಿಷಯಕ್ಕೆ ಟೆನ್ಷನ್ ಮಾಡಿಕೊಳ್ಳುವುದು ಬೇಡವೆಂದು ಅವಳನ್ನು ಸಮಾಧಾನಿಸಲು ಯತ್ನಿಸಿದ. ಆದ್ವಿಕ್, ನನ್ನ ಮಗು ಕಾಣ್ತಾ ಇಲ್ಲ ಇಲ್ಲಿ. ಹೀಗಿರುವ ಟೆನ್ಷನ್ನಲ್ಲಿ ಅವನು ಕಾಣ್ತಿಲ್ಲ ಅಂದರೆ ನನಗೆ ಹೇಗಾಗ್ತಿದೆ ಅಂತ ನಿಮಗೆ ಯಾರಿಗೂ ಅರ್ಥ ಆಗೋದಿಲ್ಲ ಎಂದು ತನ್ನ ತಾಯಿ ಕಡೆ ಅಸಮಾಧಾನದ ನೋಟ ಬೀರಿ 6 ಎಲ್ಲಿದೆಯಾ ಚಿನ್ನೆ, 6 ಎಂದು ಕೂಗುತ್ತಾ ಅಲ್ಲಿದ್ದ ಪ್ರತಿ ವಾರ್ಡಿನೊಳಗೆ ಹೋಗಿ ಮಗುವನ್ನು ಹುಡುಕಲು ಶುರು ಮಾಡಿದಳು ಅಚ್ಚು. ಈಗಾಗಲೇ ಇಷ್ಟೆಲ್ಲ ಸಮಸ್ಯೆಗಳಲ್ಲಿ ಸಿಕ್ಕಿಬಿದ್ದಿರುವ ಅಚ್ಚುಗೆ ಮತ್ತೆ ಯಾವ ಸಮಸ್ಯೆ ತಮ್ಮನ್ನು ಸುತ್ತಿಕೊಳ್ಳಲು ತಯಾರಾಗಿದೆಯೋ ಎಂಬ ಆತಂಕ. ಸಂಪೂರ್ಣ ಒಂದು ಅರ್ಧ ಗಂಟೆ ಮಗುನ ಜೋಪಾನವಾಗಿ ನೋಡಿಕೊಳ್ಳುವುದಕ್ಕೆ ಆಗಲಿಲ್ವಾ? ಪುಟ್ಟ ಮಗು ಕಣೆ ಅವನು, ಅವನಿಗೇನು ಗೊತ್ತಾಗೋದಿಲ್ಲ ಎಂದು ಸಿಟ್ಟಿನಲ್ಲಿ ಸಿಡುಕಿದರು ನಂದನ್. ಆಸ್ಪತ್ರೆಯಲ್ಲೇ ತಾವು ಇರುವುದು ಎನ್ನುವುದನ್ನು ನೋಡದೆ ಮಗುವಿನ ವಿಷಯದಲ್ಲಿ ಇಷ್ಟರ ಮಟ್ಟಿಗೆ ಬೇಜವಾಬ್ದಾರಿತನ ತೋರಿರುವುದನ್ನು ಸಹಿಸಲಾಗದೆ ಅವರು ಗದರಿದ್ದರು. ತಮ್ಮಿಂದ ತಪ್ಪಾಗಿದ್ದರಿಂದ ಸಂಪೂರ್ಣ ಅವರು ಏನನ್ನೂ ಮಾತನಾಡದೆ ತಾವು ಸಹ ಮಗುವನ್ನು ಹುಡುಕಲು ಶುರು ಮಾಡಿದರು. ತಾವಿದ್ದ ಫ್ಲೋರ್ ಪೂರ್ತಿ ಜಾಲಾಡಿದರು. ಅವರ ಬಗ್ಗೆ ಸಣ್ಣ ಸುಳಿವು ಸಿಗದೆ ಹೋದಾಗ ಅಚ್ಚು, ನಾವು ಒಂದು ಸಲ ಹಾಸ್ಪಿಟಲ್ CCTV ಫೋಟೇಜ್ ಚೆಕ್ ಮಾಡಿಸೋಣ ಬಾ ಎಂದನು ಆದ್ವಿಕ್. ಅಚ್ಚು ಅದಾಗಲೇ ಮಗು ಕಾಣದೆ ಬಿಕ್ಕಳಿಸ್ತಿರುವುದನ್ನು ಕಂಡು ಅವನು ಕಂಗಾಳಾಗಿದ್ದ. ಅಚ್ಚುಗೂ ಅವನು ಹೇಳಿದ್ದು ಸರಿ ಎನಿಸಿ ಸರಿ ಬಾ ಹೋಗೋಣ ಎಂದು ಅವಸರದಲ್ಲಿ ಅಲ್ಲಿಂದ ಲಿಫ್ಟ್ ಬಳಿ ಬಂದರು. ಅದೇ ಸಮಯಕ್ಕೆ ಲಿಫ್ಟ್ನಿಂದ ಮಗುವಿನ ಜೊತೆ ಹೊರಬಂದ ಅಂಕಿತ್ನ ಕಂಡು ಹೋದ ಜೀವ ಬಂದಂತಾಯಿತು ಅಚ್ಚುಗೆ. ಒಡನೆ ಅಂಕಿತ್ ಕೈಯಿಂದ ತನ್ನ ಮಗುವನ್ನು ಎತ್ತಿಕೊಂಡು ಮನಸ್ಸೋ ಇಚ್ಛೆ ಮುದ್ದು ಮಾಡಿದ ಅಚ್ಚು ಅವನನ್ನು ಎದೆಗಪ್ಪಿಕೊಂಡು ಕಣ್ಣೀರು ಹಾಕುವಾಗ ಅಂಕಿತ್ ಮನಸ್ಸಿನಲ್ಲೇ ವಿಲಪಿಸಿಬಿಟ್ಟನು. ಅರ್ಧ ಗಂಟೆ ತನ್ನ ಕಂದನನ್ನು ಕಾಣದೆ ಅಚ್ಚು ಇಷ್ಟೊಂದು ಕಂಗಾಲಾಗಿರುವಾಗ ತನ್ನ ಅಣ್ಣನ ಪರಿಸ್ಥಿತಿ ಏನಾಗಿರ್ಬೋದು? ತನ್ನಿಂದ ಅರಿಯದೇ ಆದ ತಪ್ಪಿಗೆ ಮಗುವಿನ ಜೀವವೇ ಹೋಯಿತು ಎಂದು ಅಚ್ಚು ಹೇಳಿದ ಸುಳ್ಳಿಗೆ ತಾವೆಲ್ಲ ಸಪೋರ್ಟ್ ಮಾಡಿದಾಗ ರಾಮ್ ಪಟ್ಟ ನರಕ ಎಂತಹದ್ದು ಎಂಬ ಸಣ್ಣ ಅಂದಾಜು ಅವನಿಗೆ ಸಿಕ್ಕಿತ್ತು. ಅಂಕಿತ್ ಮಗು ಮತ್ತು ಅಚ್ಚರಿಯನ್ನು ಸಂಕಟದಿಂದ ನೋಡುವಾಗ, ಅಂಕಿತ್, ಮಗು ಎಲ್ಲಿ ಸಿಕ್ಕಿದೆ ನಿಂಗೆ ಎಂದು ಆದ್ವಿಕ್ ಅನುಮಾನದಲ್ಲಿ ಪ್ರಶ್ನೆ ಮಾಡಿದ. ಅವನಿಗಿನ್ನೂ ಅಂಕಿತ್ ತಾಯಿಯನ್ನು ಇದೇ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಎಂದು ತಿಳಿದಿರಲಿಲ್ಲ. ಹೇಗೋ ನಾವಿದ್ದ ಜಾಗಕ್ಕೆ ಬಂದು ಬಿಟ್ಟಿದ್ದ ಆದ್ವಿಕ್ ಎಂದ ಅಂಕಿತ್.
ಅತ್ತಿಗೆ ಪ್ಲೀಸ್ ಮತ್ತೆ ಮಗುವಿನ ವಿಷಯದಲ್ಲಿ ಇಷ್ಟೊಂದು ಕೇರ್ಲೆಸ್ ಆಗಿ ಇರಬೇಡಿ. ಈಗ ನಮ್ಮ ಅದೃಷ್ಟ ಸರಿಯಾಗಿತ್ತು, ಹಾಗಾಗಿ ನಮ್ಮ ಕಣ್ಣಿಗೆ ಬಿದ್ದ. ಇಲ್ಲದೆ ಹೋಗಿದ್ರೆ ಏನು ಮಾಡಬೇಕಾಗಿತ್ತು ಎಂದು ಬೇಸರದಲ್ಲಿ ಕೇಳಿದಾಗ, ಸಾರಿ ಅಂಕಿತ್, ಇದರಲ್ಲಿ ಅಚ್ಚರಿ ತಪ್ಪೇನಿಲ್ಲ. ಅವಳು ಆದ್ವಿಕ್ ಡಾಕ್ಟರ್ ಜೊತೆ ಮಾತನಾಡುವುದಕ್ಕೆ ಹೋಗಿದ್ದಳು. ನಾನು ಚಾಂಪ್ನ ಸಂಪೂರ್ಣ ಹತ್ತಿರ ಬಿಟ್ಟು ಮಗುವಿಗೇನಾದರೂ ತಿಂಡಿ ತರೋಣ ಅಂತ ಹೋಗಿದ್ದೆ. ಆಗ ಆಗಿರೋದಿದು ಎಂದು ನಂದನ್ ಅವರು ಹೇಳಿದಾಗ ದಟ್ಟ ಉಸಿರನ್ನು ಹೊರಗಟ್ಟಿದ ಅಂಕಿತ್ ಸರಿ ಎಂದು ಅಲ್ಲಿಂದ ಹೊರಟು ಬಿಟ್ಟ. ಅವನಿಗೇಕೋ ಅಚ್ಚರಿಗೆ ತಾನು ಕೊಟ್ಟ ಮಾತಿಗೆ ಕಟ್ಟು ಬಿತ್ತು. ತನ್ನ ಅಣ್ಣನ ಬದುಕು ಈ ರೀತಿ ಆಗಲು ತಾನು ಸಹ ಕಾರಣನೇ ಎಂಬ ಪಶ್ಚಾತ್ತಾಪ ಕಾಡಲು ಶುರುವಾಗಿತ್ತು. ಮನಸ್ಸಿನ ತುಂಬ ಕಸಿವಿಸಿ ಅಸಮಾಧಾನವೇ ತುಂಬಿ ಹೋಗಿತ್ತು. ಅಂಕಿತ್ನ ತಡೆದು ಆರತಿಯವರ ಕಂಡೀಷನ್ ಬಗ್ಗೆ ತಿಳಿಬೇಕು ಅನಿಸಿದ್ರು ಅಚ್ಚು ಅದ್ಯಾಕೋ ಸುಮ್ಮನಾಗಿ ಬಿಟ್ಟಳು. ಮಧ್ಯಾಹ್ನ ಡಾಕ್ಟರ್ ಲಹರಿಯನ್ನು ಚೆಕಪ್ ಮಾಡಿ ಅವಳಿಗೆ ಪ್ರಜ್ಞೆ ಬಂದಿದೆ ಎಂದು ಸಿಸ್ಟರ್ ಬಳಿ ಹೇಳಿ ಕಳಿಸಿದಾಗ ಅಚ್ಚರಿಗೆ ಈಗ ಅವಳು ಮಗು ಮತ್ತು ತನ್ನ ಅಣ್ಣನ ಬಗ್ಗೆ ಕೇಳಿದರೆ ಏನು ಹೇಳಿ ಸಮಾಧಾನ ಮಾಡುವುದು ಎಂದು ತೋಚದೆ ಅವಳನ್ನು ನೋಡಲು ಹೋಗಲು ಹಿಂದೇಟು ಹಾಕತೊಡಗಿದಳು. ಇಷ್ಟೊತ್ತು ಅವಳಿಗೆ ಯಾವಾಗ ಪ್ರಜ್ಞೆ ಬರುವುದು ಎಂದು ಉಸಿರು ಬಿಗಿ ಹಿಡಿದು ಎದುರು ನೋಡುತ್ತಿದ್ದ ಲಹರಿ ಫ್ಯಾಮಿಲಿಯವರು ಈಗ ಅವಳನ್ನು ನೋಡಲು ಬರಲು ಹಿಂಜರಿಯುತ್ತಿರುವುದನ್ನು ಕಂಡು, ಮೇಡಮ್ ಪ್ಲೀಸ್ ಬನ್ನಿ ನನ್ನ ಜೊತೆ ಎಂದು ಆ ಸಿಸ್ಟರ್ ರಿಕ್ವೆಸ್ಟ್ ಮಾಡಿದರು. ಡಾಕ್ಟರ್ ಪೇಷಂಟ್ ಫ್ಯಾಮಿಲಿಯವರನ್ನು ಕರೆದುಕೊಂಡು ಬನ್ನಿ ಎಂದು ಹೇಳಿದ್ದರಿಂದ ಅನಿವಾರ್ಯವಾಯಿತು. ಪುಟ್ಟ ನಾನು ಹೋಗ್ತೀನಿ ಎಂದರು ನಂದನ್. ಲಹರಿಯನ್ನು ತಾವೀಗ ಏನಾದರೂ ಹೇಳಿ ಸಂಭಾಳಿಸದ ಹೊರತು ಬೇರೆ ದಾರಿ ಇಲ್ಲ ಎಂದು ಸತ್ಯ ತಿಳಿದಿದ್ದರಿಂದ ಅವರು ಮುಂದಾದರು. ಅಪ್ಪ, ಅವಳ ಅಭಿ ಬಗ್ಗೆ ಕೇಳಿದರೆ ಏನು ಹೇಳ್ತೀರಾ? ಈಗ ತಾನೇ ಅವಳಿಗೆ ಪ್ರಜ್ಞೆ ಬಂದಿದೆ. ಸೊ ಅವಳಿಗೆ ತನ್ನ ಮಗು ಗಂಡನ ಸದ್ಯದ ಸಿಚುವೇಶನ್ ಬಗ್ಗೆ ಗೊತ್ತಾದರೆ ಮತ್ತೆ ಅವಳು ಹೆಲ್ತ್ ಹಾಳಾಗುತ್ತೆ. ನಾವೀಗ ಅವಳನ್ನು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಎನ್ನುವಾಗ ನಾನು ಅವಳಿಗೆ ಅರ್ಥ ಮಾಡಿಸ್ತೀನಿ ಪುಟ್ಟ, ನಿನ್ನ ಗಂಡ ಯಾವತ್ತೂ ತಪ್ಪು ಮಾಡೋದಿಲ್ಲ ಅಂತ ಎಂದು ನೋವು ತುಂಬಿದ ದನಿ ಬಂದ ಕಡೆ ತಿರುಗಿ ನೋಡಿದರು. ಅಲ್ಲಿದ್ದ ಎಲ್ಲರೂ ಅಭಿ ಕುಂಟುತ್ತಾ ಅವರ ಬಳಿಯೇ ಬರುತ್ತಿದ್ದ. ಅಚ್ಚರಿ ಮತ್ತು ಸಂಪೂರ್ಣ ಅವರು ಖುಷಿಯಿಂದ ಮಗನ ಬಳಿ ಓಡಿ ಬಂದು, ಅಭುಯ್ ಏನೋ ಇದೆಲ್ಲ ಎಂದು ಗಾಯಗೊಂಡಿದ್ದ ಅವನ ದೇಹವನ್ನು ನೋಡುತ್ತಾ ವೇದನೆ ಸಂಕಟದಿಂದ ಗಂಟಲು ಕಟ್ಟಿಕೊಂಡು ಕೇಳಿದರು. ಅಮ್ಮ, ಮೊದಲು ನಾನು ಲಹರಿಯನ್ನು ನೋಡಬೇಕು. ಪಾಪುನ ಒಂದು ಸಲ ನೋಡ್ಕೊಂಡು ಬಂದು ಆಮೇಲೆ ನೀವು ಕೇಳುವ ಅಷ್ಟು ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ ಎಂದವನಿಗೆ ಮಡದಿ ಮತ್ತು ತನ್ನ ಕಂದನನ್ನು ನೋಡುವವರೆಗೂ ಜೀವನಿಲ್ಲದು ಎಂಬಂತಿತ್ತು. ಕಣ್ಣಿನಿಂದ ಜಾರುತ್ತಿದ್ದ ಹನಿಗಳನ್ನು ತೊಡೆದು ತನ್ನ ಅಣ್ಣನ ಬಳಿ ಬಂದು ಅವನಿಗೆ ಭುಜ ಕೊಟ್ಟ ಅಚ್ಚು, ಬಾ ಅಣ್ಣ, ಮೊದಲು ನೀನು ಲಹರಿ ಜೊತೆ ಮಾತಾಡು ಎಂದಳು. ಅಭಿ ಜೊತೆ ಮಾತಾಡಿದ ಮೇಲೆ ಅವಳಿಗೆ ತುಸು ಧೈರ್ಯ ಬರಬಹುದು ಎಂಬ ಇರಾದೆ ಅವಳದು. ತನಗೆ ಆಸರಿಯಾದ ತಂಗಿಯ ಜೊತೆ ಹೆಜ್ಜೆ ಹಾಕುವ ಅಭಿ, ಪುಟ್ಟ ಏನೋ ಇದೆಲ್ಲ ಹೇಗಾಯಿತು ಎಂದು ಆರ್ದ್ರವಾದ ದನಿಯಲ್ಲಿ ಕೇಳಿದನು. ಅಚ್ಚುಗೆ ಅಭಿ ಹೇಗೆ ಜೈಲಿನಿಂದ ಹೊರಬಂದ, ಯಾರು ಅವನನ್ನು ಹೊರಗಡೆ ಕರೆತಂದಿತು ಎನ್ನುವ ವಿಚಾರಣೆ ನೆನಪಾಗಲಿಲ್ಲ. ಅಚ್ಚು ಲಹರಿ ಕಣ್ಣು ಮುಚ್ಚಿ ತರೆಯುವ ಹೊತ್ತಿಗೆ ಅಪಾಯದಲ್ಲಿ ಹೇಗೆ ಸಿಲುಕಿಬಿಟ್ಟಳು ಎಂದು ತನ್ನ ಅಣ್ಣನಿಗೆ ಹೇಳಿ ಸದ್ಯಕ್ಕೆ ಮಗು ಇರುವ ಪರಿಸ್ಥಿತಿಯನ್ನು ಸಹ ಅವನಿಗೆ ಸೂಕ್ಷ್ಮವಾಗಿ ವಿವರಿಸಿ ಕಣ್ಣಿಂದ ಜಿನುಗಿದ ಹನಿಯನ್ನು ಮುಖ ತಿರುಗಿಸಿ ತಡೆದಳು. ಅಭಿ ಸಣ್ಣದಾಗಿ ಬಿಕ್ಕಳಿಸ್ತಿರುವುದು ಕಂಡು, ಅಣ್ಣ ಪ್ಲೀಸ್, ನೀನೇ ಇಷ್ಟೊಂದು ಕುಗ್ಗಿ ಹೋದರೆ ಲಹರಿಗೆ ಧೈರ್ಯ ಹೇಳುವವರು ಯಾರು? ಈಗ ಅವಳಿಗೆ ನಿನ್ನ ಧೈರ್ಯ ಹಾಗೂ ಸಾಂತ್ವನದ ಅಗತ್ಯ ಇದೆ ಕಣೋ. ಈಗ ತಾನೇ ಅವಳಿಗೆ ಪ್ರಜ್ಞೆ ಬಂದಿದೆ ಎಂದು ತಿಳಿ ಹೇಳುತ್ತಾ ಅವನ ಗಲ್ಲ ತೊಯ್ದ ಹೋಗುತ್ತಿದ್ದ ಹನಿಯನ್ನು ತೊಡೆದಾಗ ಮಡದಿಯ ಬಳಿ ಹೋಗುವ ಮೊದಲು ಅರೆ ನಿಮಿಷ ಕಣ್ಣು ಮುಚ್ಚಿ ತನ್ನನ್ನು ತಾನು ಸಂಭಾಳಿಸಿಕೊಂಡ ಅಭಿ ದೀರ್ಘ ಶ್ವಾಸ ಒಳಗೆಳೆದುಕೊಂಡು ನಾನು ಅವಳಿಗೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಸ್ತೀನಿ ಎಂದು ಅವಳ ಜೊತೆ ವಾರ್ಡಿನೊಳಗೆ ಹೋಗಿದ್ದ. ತನಗೆ ಎಚ್ಚರ ಆದಾಗಿನಿಂದ ತನ್ನವರನ್ನು ಕಾಣಲು ಚಡಪಡಿಸುತ್ತಿದ್ದ ಲಹರಿ ಅಚ್ಚು ಜೊತೆ ತನ್ನ ಬಳಿ ಬರುತ್ತಿದ್ದ ಅಭಿಯನ್ನು ಕಂಡು ಅಭಿ ಎಂದು ಕ್ಷೀಣವಾದ ದನಿಯಲ್ಲಿ ಕೂಗಿದವಳ ಕಣ್ಣುಗಳು ತುಂಬಿ ಹರಿದವು. ಮುಖದಲ್ಲಿ ಅಗಾಧ ನೋವು ತುಂಬಿತ್ತು. ಮೆಲ್ಲಗೆ ತಂಗಿಯ ಸಹಾಯದಿಂದ ಮಡದಿ ಮಲಗಿದ್ದ ಬೆಡ್ ಬಳಿ ಬರುವ ಅಭಿ, ಲಹರಿ ನಾನು ಬಂದೆ, ನೀನು ಟೆನ್ಷನ್ ತಗೊಳ್ಬೇಡ ಪ್ಲೀಸ್ ಎಂದು ಅವಳ ಕೈಯನ್ನು ಹಿಡಿದು ಮನವಿ ಮಾಡಿದವನ ಕಣ್ಣುಗಳಲ್ಲೂ ನೀರು ತುಂಬಿತ್ತು. ಖುಷಿ ನೆಮ್ಮದಿಯಿಂದ ಇದ್ದ ತಮ್ಮ ಬದುಕಿನಲ್ಲಿ ತಾವು ನಿರೀಕ್ಷೆ ಮಾಡದಂಥದ್ದೆಲ್ಲ ಒಂದೇ ದಿನದಲ್ಲಿ ಘಟಿಸಿ ಹೋಗಿ ಬರೀ ನೋವು ದುಃಖ ಕಣ್ಣೀರು ತುಂಬಿಬಿಟ್ಟಿತ್ತು ಎಂದು ನೆನೆದು ಒತ್ತರಿಸಿ ಬಂದ ದುಃಖವನ್ನು ಹಲ್ಲು ಕಚ್ಚಿ ಸಹಿಸುವ ಅಭಿ, ಲಹರಿ ಏನು ಮಾಡಿಬಿಟ್ಟೆ ನೀನು?
ಜನ ಸಾವಿರ ಮಾತನಾಡಿದ್ರು ನಿನಗೆ ನಾನು ಏನು ಅಂತ ಗೊತ್ತಿರಲಿಲ್ವಾ? ನೀನು ಈ ಸಮಯದಲ್ಲಿ ಟೆನ್ಷನ್ ತಗೋಬಾರ್ದು ಅಂತ ಡಾಕ್ಟರ್ ನಾವು ಪ್ರತಿ ಸಲ ಚೆಕಪ್ ಹೋದಾಗಲೂ ಹೊತ್ತಿ ಹೇಳ್ತಿದ್ರು. ನೀನು ಕಡೆಗೂ ಅನಾಹುತ ಆಗೋದಕ್ಕೆ ದಾರಿ ಮಾಡಿಕೊಟ್ಟು ಬಿಟ್ಟೆ ಎಂದು ವೇದನೆಯಿಂದ ನುಡಿದ. ಲಾರಿ ಸಣ್ಣ ಪುಟ್ಟದಕ್ಕೆಲ್ಲ ಟೆನ್ಷನ್ ಮಾಡಿಕೊಂಡು ತನ್ನ ಆರೋಗ್ಯದಲ್ಲಿ ವ್ಯತ್ಯಾಸ ಮಾಡಿಕೊಳ್ಳುತ್ತಿದ್ದಾಳಲ್ಲ. ಆದರೆ ಏನೊಂದು ಮಾತನಾಡದೆ ತನ್ನವನ ಮುಖದ ಮೇಲಿದ್ದ ಗಾಯಗಳನ್ನು ದಿಟ್ಟಿಸಿ ನೋಡುವ ಲಹರಿ. ನಮ್ಮ ಪಾಪು ಎಲ್ಲಿದೆ? ನನ್ನ ಮಗುನ ನೋಡ್ಬೇಕು ಕಣು. ಡಾಕ್ಟರ್ ಹೇಳಿದರು ನಮಗೆ ಮಗಳು ಹುಟ್ಟಿದಾಳಂತೆ ಎಂದವಳ ಕಣ್ಣಿನಲ್ಲಿ ಅಂಥ ನೋವಿನಲ್ಲೂ ತಮ್ಮ ಕಂದನ ಬಗ್ಗೆ ಹೇಳುವಾಗ ಸಂತಸದ ನಗು ಸುಳಿದಾಡಿತು. ಮುಖ ತಿರುಗಿಸಿ 2 ಕೈಯಿಂದ ಮುಖ ತೀಡಿದ ಅಭಿ, ನೀನು ಮೆಟ್ಟಿಲು ಮೇಲಿಂದ ಬಿದ್ದೆ ಅಲ್ವಾ? ಹಾಗಾಗಿ ನಿಮಗೆ ಡಾಕ್ಟರ್ ಕೊಟ್ಟಿದ್ದ ಡೆಲಿವರಿ ಡೇಟ್ಗಿಂತ ಮುಂಚೆನೇ ಸಿಸೇರಿಯನ್ ಮಾಡಿ ಮಗುನ ತೆಗೆದಿದ್ದಾರೆ ಲಹರಿ. ಹಾಗಾಗಿ ಮಗು ಸ್ವಲ್ಪ ವೀಕ್ ಇದೆ. 1-2 ದಿನ ಐಸೋಲೇಷನ್ನಲ್ಲಿ ಇಡಬೇಕು ಅಂತ ಹೇಳಿದ್ದಾರೆ ಡಾಕ್ಟರ್ ಎಂದ ತುಂಬ ತಾಳ್ಮೆಯಿಂದ ಅವಳನ್ನು ಸಮಾಧಾನ ಮಾಡುತ್ತಿದ್ದ ತನ್ನ ಅಣ್ಣನನ್ನು ಕಂಡು ಕಣ್ಣೀರು ಜಿನುಗಿದ ಅಣಿಯನ್ನು ತೊಡೆದು ನೆಮ್ಮದಿಯ ಉಸಿರನ್ನು ಹೊರಗಟ್ಟಿದ ಅಚ್ಚು. ನೀವು ಮಾತಾಡಿ ನಾನು ಬಂದೆ ಎಂದು ಅಲ್ಲಿಂದ ಹೊರಬಂದಾಗ, ಅಚ್ಚು ಡಾಕ್ಟರ್ ಕರೆಯುತ್ತಾರೆ ಬಾ ಹೋಗಿ ಅದೇನು ಅಂತ ಮಾತಾಡೋಣ ಎಂದ ಆದ್ವಿಕ್. ಅವಳು ಬರುವುದಕ್ಕೆ ಎದುರು ನೋಡುತ್ತಾ ಕುಳಿತಿದ್ದವನು ಎಂದು ಅಚ್ಚು ಸಹ ತಲೆಯಾಡಿಸಿ ಅವನ ಜೊತೆ ಡಾಕ್ಟರ್ ಕ್ಯಾಬಿನ್ಗೆ ಬಂದಳು. ಮಗು ಸಿಕ್ಕಿ ಬಿದ್ದಿರುವ ಅಪಾಯದಿಂದ ಹೇಗೆ ಕಾಪಾಡಿಕೊಳ್ಳುವುದೆಂದು ಮಧ್ಯಾಹ್ನ ಹೇಳುವುದಾಗಿ ಹೇಳಿದ್ದರಿಂದ ಈಗ ಅದರ ಬಗ್ಗೆ ಮಾತನಾಡಲು ಕರೆದಿದ್ದಾರೆ ಎಂದು ತಿಳಿದು, ಮಿಸ್ ಅಚ್ಚರಿ, ನಾನು ಲಹರಿ ಬೇಬಿ ರಿಪೋರ್ಟ್ಸ್ಗಳನ್ನು ನಮ್ಮ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಟೀಮ್ಗೆ ಕಳಿಸಿಕೊಟ್ಟಿದ್ದೆ ಎಂದವರ ಮಾತಿಗೆ ತನ್ನ ಪಕ್ಕದಲ್ಲಿ ಕುಳಿತಿದ್ದ ಆದ್ವಿಕ್ ಕಡೆ ನೋಡುವ ಅಚ್ಚು, ನಮ್ಮ ಪಾಪು ಸರ್ವೈವ್ ಆಗುತ್ತೆ ಅಲ್ವಾ ಎಂದು ಪ್ರಶ್ನೆ ಮಾಡಿದವಳ ಕಣ್ಣುಗಳು ಆತಂಕದ ತುಂಬಿದ್ದರೆ ದನಿಯಲ್ಲಿ ಸಣ್ಣ ಕಂಪನ. ನಿಟ್ಟಿಸಿರು ಹೊರಗಟ್ಟಿದ ಡಾಕ್ಟರ್, ಅಮೆರಿಕದಲ್ಲಿ ಒಳ್ಳೆಯ ಹೆಸರು ಮಾಡಿರುವ ಮಕ್ಕಳ ಸ್ಪೆಷಲಿಸ್ಟ್ ಡಾಕ್ಟರ್ ಜೋಸೆಫ್ ಅವರು ಹೈದರಾಬಾದ್ಗೆ ಬಂದಿದ್ದಾರೆ. ನಮ್ಮ ಪ್ರಯತ್ನದ ಜೊತೆ ನಿಮ್ಮ ಅದೃಷ್ಟ ಸಹ ಚೆನ್ನಾಗಿದ್ದರಿಂದ ಅವ್ರಿಗೆ 2 ದಿನದ ಮಟ್ಟಿಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದೆ. ಸೊ ಅವರು ಇವತ್ತು ಸಂಜೆ ಇಲ್ಲಿಗೆ ಬಂದು ನಿಮ್ಮ ಮಗುವಿಗೆ ಟ್ರೀಟ್ಮೆಂಟ್ ಶುರು ಮಾಡುವುದಾಗಿ ಹೇಳಿದ್ದಾರೆ ಎಂದದ್ದು ಕೇಳಿ ಹೋದ ಜೀವ ಬಂದಂತೆ ಆಯಿತು ಅಚ್ಚುಗೆ. ತಾನು ಸಿಕ್ಕಿಬಿದ್ದ ಸಮಸ್ಯೆ ಇಷ್ಟು ಬೇಗ ಬಗೆಹರಿಯುವುದು ಎಂದು ಆಕೆ ಕನಸಿನಲ್ಲೂ ನಿರೀಕ್ಷೆ ಮಾಡಿರಲಿಲ್ಲ. ಖುಷಿಯಲ್ಲಿ ಕಣ್ಣಿನಿಂದ ಜಾರಿದ ಹನಿಯನ್ನು ತೊಡೆದು ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಎಂದವರಿಗೆ ಕೃತಜ್ಞ ಭಾವದಲ್ಲಿ ಕೈ ಮುಗಿದಳು. ಇಟ್ಸ್ ಮೈ ಡ್ಯೂಟಿ ಎಂದ ಡಾಕ್ಟರ್ ತಮ್ಮ ಮುಂದಿದ್ದ ಫೈಲ್ ಕೈಗೆತ್ತಿಕೊಂಡಾಗ ಅಲ್ಲಿಂದ ಹೊರಗಡೆ ಬರುವ ಅಚ್ಚು ನಿಂತಲ್ಲೇ ದೇವರಿಗೆ ಕೈ ಮುಗಿದಳು. ತಾನು ನಿನ್ನ ಮೇಲಿಟ್ಟ ನಂಬಿಕೆಯನ್ನು ಹುಸಿ ಮಾಡದೆ ಕಷ್ಟದಲ್ಲಿದ್ದಾಗ ತನ್ನ ಕೈ ಹಿಡಿದೆ ಎಂದು. ಆದರೆ ಸತ್ಯವೇ ಬೇರೆ ಇತ್ತು. ನಂತರ ಲಹರಿ ಜೊತೆ ಮಾತನಾಡಿಕೊಂಡು ಬಂದ ಅಭಿ ಜೊತೆ ತನ್ನ ಅಪ್ಪ ಅಮ್ಮನಿಗೆ ಡಾಕ್ಟರ್ ಹೇಳಿದ ವಿಷಯವನ್ನೇ ಹೇಳಿದಳು. ಕಡೆಗೂ ಭಗವಂತ ಕರುಣೆ ತೋರಿದ ತಮ್ಮ ಮೇಲೆ ಎಂದೆಲ್ಲರೂ ನೆಮ್ಮದಿಯಾಗಿ ಉಸಿರು ತೆಗೆದುಕೊಂಡರು. ತನ್ನ ತಾಯಿಯನ್ನು ಬೇರೆಯೊಂದು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿಸಿದ ರಾಮ್ ಬೇರೆ ಬೇರೆ ಕಡೆಯಿಂದ ತನ್ನ ಅಮ್ಮನಿಗೆ ಡಾಕ್ಟರ್ಸ್ಗಳ ಸ್ಪೆಷಲಿಸ್ಟ್ ಟೀಮನ್ನೇ ಕರೆಸಿದ್ದನು. 3 ದಿನದಿಂದ ಇಹದ ಪರಿವೇ ಇಲ್ಲದೆ ಮಲಗಿದ್ದ ತನ್ನ ತಾಯಿಯನ್ನು ತಾನು ಈ ಸಂಕಷ್ಟದಿಂದ ಕಾಪಾಡಿಕೊಳ್ಬೇಕು ಎಂಬ ಹಠಕ್ಕೆ ಬಿದ್ದು ಅವನ ಹಠ ಹಾಗೂ ಎಲ್ಲರ ಪ್ರಾರ್ಥನೆ ಪಾಲಿಸುವಂತೆ ಮರುದಿನ ಬೆಳಿಗ್ಗೆ ಆರತಿಯವರಿಗೆ ಎಚ್ಚರ ಆಗಿತ್ತು. ರಘುರಾಮ್ ಅವರು ಯಾವಾಗ ಕಣ್ಣು ಬಿಡುವರು, ತಮ್ಮ ಜೊತೆ ಮಾತಾಡುವರು ಎಂದು ಜಾತಕ ಪಕ್ಷಿಗಳಂತೆ ಎದುರು ನೋಡುತ್ತಿದ್ದರೆ ಅಂಕಿತಾರವನ್ನು ನೋಡಿಕೊಳ್ಳಲು ಅಣ್ಣನ ಮಾತಿನಂತೆ ಮನೆಗೆ ಹೋಗಿದ್ದ. ಡಾಕ್ಟರ್ ಆರತಿಯವರನ್ನು ಪರೀಕ್ಷೆ ಮಾಡಿ ಎಲ್ಲವೂ ನಾರ್ಮಲ್ ಇದೆ ಎಂದು ತಿಳಿದ ಮೇಲೆ ರಾಮ್ ಹಾಗೂ ರಘುರಾಮ್ ಅವರಿಗೆ ಒಳಗಡೆ ಬರಲು ಹೇಳಿದರು. ಕೊನೆಗೂ ದೇವರು ತನ್ನ ಬೇಡಿಕೆಯನ್ನು ಆಲಿಸಿದ್ದು ಕಂಡು ನಿಂತಲ್ಲಿ ತನ್ನ ಮುಂದಿದ್ದ ವಿನಾಯಕನಿಗೆ ಕೈ ಮುಗಿದು ಧನ್ಯವಾದ ತಿಳಿಸಿ ಅಮ್ಮನನ್ನು ಕಾಣಲು ಅಪ್ಪನ ಜೊತೆ ಹೊರಟ ರಾಮ್ಗೆ ಸಣ್ಣ ಹಿಂಜರಿಕೆಯ ಜೊತೆ ಅವರು ತನ್ನನ್ನು ಕಂಡು ಯಾವ ರೀತಿ ರಿಯಾಕ್ಟ್ ಮಾಡುವರೆಂಬ ಭಯವೂ ಇತ್ತು. ಕಣ್ಣುಗಳು ಭಾರವಾಗುತ್ತಿದ್ದರಿಂದ ಕಣ್ಣು ಮುಚ್ಚಿ ಮಲಗಿದ್ದ ಆರತಿಯವರು ಅಮ್ಮ ಎಂದು ವೇದನೆ ತುಂಬಿದ ಸಂಕಟದ ಕೂಗು ಕೇಳಿ ಮೆಲ್ಲಗೆ ಕಣ್ಣು ಬಿಟ್ಟವರ ಮುಂದೆ ನಿಂತಿದ್ದ ರಾಮ್. ಮಗನನ್ನು ಕಂಡೊಡನೆ ಆರತಿಯವರ ಕಣ್ಣುಗಳು ತುಂಬಿಕೊಂಡು ಗಂಟಲುಬ್ಬಿ ಬಂದಿತ್ತು. ಮೊನ್ನೆ ಅಂಕಿತ್ ಬಾಯಿ ಬಿಟ್ಟ ಸತ್ಯ ಕೇಳಿ ರಾಮ್ ಅಚ್ಚರಿ ವಿಷಯದಲ್ಲಿ ತಾಳ್ಮೆ ಕಳೆದುಕೊಂಡು ತಪ್ಪು ಮಾಡಿದರೆ ತಾವೆಲ್ಲ ಅವನ ವಿಷಯದಲ್ಲಿ ತಪ್ಪು ಮಾಡಿ ಅವನಿಗೆ ಶಿಕ್ಷೆ ಕೊಟ್ಟೆವು ಎಂಬ ಪಶ್ಚಾತ್ತಾಪ ನೋವಿನಲ್ಲಿ ಎದೆಯಲ್ಲಿ ಚುಳುಕು ಕಾಣಿಸಿಕೊಂಡಾಗ ಮತ್ತೆ ತಮ್ಮ ಮಗನ ಮುಖ ನೋಡುವೆನೋ ಇಲ್ಲವೋ ಎಂಬ ಅನುಮಾನ ಶುರುವಾಗಿತ್ತು. ಆದರೆ ದೇವರು ಇದ್ದ. ಈಗ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅವರ ಮುಂದೆ ಅವರ ಮಗ ನಿಂತಿದ್ದಾನೆ.
ರಾಮ್ ಎಂದು ಬಹಳ ಪ್ರಯಾಸಪಟ್ಟು ದನಿ ಹೊರಡಿಸಿ ಮಗನನ್ನು ತಮ್ಮ ಬಳಿ ಬರುವಂತೆ ಕೈ ಸನ್ನೆ ಮಾಡಿದರು ಆರತಿ. ಒಮ್ಮೆ ಅವನ ಬಳಿ ಕ್ಷಮೆ ಕೇಳುವವರೆಗೂ ಅವರಿಂದ ನೆಮ್ಮದಿಯಾಗಿ ಉಸಿರು ತೆಗೆದುಕೊಳ್ಳಲು ಸಾಧ್ಯವಿರಲಿಲ್ಲ. ಒಡನೆ ತನ್ನಮ್ಮನ ಬಳಿ ಬರುವ ರಾಮ್ ಅವರ ಕೈಯನ್ನು ಕಣ್ಣಿಗೊತ್ತಿಕೊಂಡು ನನ್ನ ಕ್ಷಮಿಸಿಬಿಡುವ ಅಮ್ಮ ಎಂದು ಗಂಟಲು ಕಟ್ಟಿಕೊಂಡು ಕ್ಷಮೆ ಯಾಚಿಸಿದ. ರಾಮ್, ನೀನು ಯಾಕೆ ಕ್ಷಮೆ ಕೇಳ್ತೀಯ? ನಾನು ಕಣು ನಿನ್ನ ಕ್ಷಮೆ ಕೇಳಬೇಕಾಗಿರೋದು ಎಂದು ಕಷ್ಟಪಟ್ಟು ದನಿ ಆಚೆ ಹೊರಡಿಸುವಾಗ, ನೀವು ನಮ್ಮ ಅಮ್ಮ, ನನ್ನ ಹತ್ತಿರ ಕ್ಷಮೆ ಕೇಳೋದು ನನಗೆ ಶ್ರೇಯಸ್ಸಲ್ಲ. ನೆನ್ನೆವರೆಗೂ ಏನೇನು ಆಗಿದೆಯೋ ಅದನ್ನೆಲ್ಲ ಮರೆತು ಬಿಡೋಣ ಅಮ್ಮ. ಮತ್ತು ನಾನು ಹಳೆ ರಾಮ್ ಆಗಿ ನಿಮ್ಮ ಜೊತೆ ಖುಷಿಯಾಗೇ ಇರ್ತೀನಿ ಎಂದು ಅವರ ಕೈ ಹಿಡಿದು ಪ್ರಾಮಿಸಿಂಗ್ ಟೋನ್ನಲ್ಲಿ ನುಡಿದನು. ಮತ್ತೆ ಅವರು ಹಿಂದೆ ಘಟಿಸಿ ಹೋಗಿರುವುದನ್ನು ನೆನೆದು ಕೊರಗುತ್ತಾ ತಮ್ಮ ಆರೋಗ್ಯ ಹಾಳು ಮಾಡಿಕೊಳ್ಳುವುದು ಇಚ್ಛಿಸದೆ ಮೆಲ್ಲಗೆ ಅವನ ಕೈ ಹಿಡಿದು ತುಟಿಗೊತ್ತಿಕೊಂಡ ಆರತಿಯವರ ಹೃದಯ ಮತ್ತೊಮ್ಮೆ ಕದಡಿತು. ರಾಮನಷ್ಟು ತಾಳ್ಮೆ ಸಹನೆ ಹೊಂದಿರುವ ತಮ್ಮ ಮಗ ಯಾಕೆ ಅಂದು ಸಿಟ್ಟಾದ. ತಾನೇ ತನ್ನ ಕೈಯಾರೆ ತನ್ನ ಬಂಗಾರದಂಥ ಬದುಕಿಗೆ ಕೊಳ್ಳಿ ಇಟ್ಟುಕೊಂಡ ಎಂದು ಹಳೆಯದನ್ನೆಲ್ಲ ನೆನೆದು ರಾಮ್ ಅಂಕಿತ್ಗೆ ಕಾಲ್ ಮಾಡಿ, ಆರತಿಗೆ ಪ್ರಜ್ಞೆ ಬಂದಿದೆ, ಆರವನ್ನ ಕರ್ಕೊಂಡು ಹಾಸ್ಪಿಟಲ್ ಹತ್ತಿರ ಬಾ ಅಂತ ಹೇಳು ಹೋಗು ಎಂದರು ರಘುರಾಮ್. ಅಪ್ಪನ ಮಾತಿಗೆ ಸರಿ ಎಂದು ತಲೆದೂಗಿ ಅಲ್ಲಿಂದ ಹೊರಗಡೆ ಹೋದ ರಾಮ್. ಮಗ ಹೋದ ಕಡೆ ನೋಡುತ್ತಾ ಮಡದಿಯ ಬಳಿ ಬರುವ ರಘುರಾಮ್ ಅವರು, ಆರತಿ ಮತ್ತೆ ಹಳೆಯದನ್ನೆಲ್ಲ ನೆನೆದು ನೀನು ಕೊರಗಬೇಡ, ನಮ್ಮಗ ಮತ್ತೆ ನಮ್ಮ ಹತ್ತಿರ ವಾಪಸ್ ಬಂದಿದ್ದಾನೆ, ಇನ್ಮೇಲೆಲ್ಲವೂ ಸರಿ ಹೋಗುತ್ತೆ ಎಂದು ಅವರಿಗೆ ತಿಳಿ ಹೇಳಿದರು ರಘುರಾಮ್. ಕತೆ ಮುಂದುವರಿಯುತ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಆ್ಯಂಡ್ ಶೇರ್ ಮಾಡಿ.